ಲೇಡೀಸ್ ಅಂಡ್ ಜೆಂಟಲ್ಮೆನ್, ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಅಖಾಡ ಕಾವೇರಿದೆ. ಘಟಾನುಘಟಿಗಳು ಮದಗಜಗಳಂತೆ ಕಾಳಗಕ್ಕೆ ಇಳಿದಿದ್ದಾರೆ. ಸಿಎಂ ಎಂಕೆ ಸ್ಟಾಲಿನ್ ವಿರುದ್ಧವೇ ತೊಡೆ ತಟ್ಟಿರುವಂತಹ ನಟ ವಿಜಯ್ ದಳಪತಿ ಸ್ಟಾಲಿನ್ ಸರ್ಕಾರದ ವಿರುದ್ಧ ದಿನಕ್ಕೊಂದು ಬಾಂಬ್ಗಳನ್ನು ಸಿಡಿಸುತ್ತಿದ್ದಾರೆ. ಸ್ಟಾಲಿನ್ ಕೂಡ ತಾವೇನು ಕಡಿಮೆ ಇಲ್ಲ ಎಂಬಂತೆ ದಳಪತಿ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇಷ್ಟಕ್ಕೂ ಏನದು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಮುಂಬರುವ ವಿಧಾನಸಭಾ ಚುನಾವಣೆಗೆ ತಮಿಳುನಾಡಿನಲ್ಲಿ ಎಲ್ಲಾ ಪಕ್ಷಗಳು ಕೂಡ ಚಟುವಟಿಕೆಗಳಿಂದ ಇದ್ದಾವೆ. ಹಾಗೆ ಎಲ್ಲಾ ಪಕ್ಷಗಳ ಒಂದು ಚಟುವಟಿಕೆಗಳು ಕೂಡ ಗರಿಗೆದರಿವೆ. ತಮಿಳಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ದಳಪತಿ ವಿಜಯ್ ಕಟೌಟ್ಗಳು ತಮಿಳುನಾಡಿನಾದ್ಯಂತ ರಾರಾಜಿಸುತ್ತಿವೆ. ಸಿಎಂ ಎಂಕೆ ಸ್ಟಾಲಿನ್ ವಿರುದ್ಧವೇ ವಿಜಯ್ ತೊಡೆ ತಟ್ಟಿದ್ದಾರೆ. ಇದೀಗ ಡಿಎಂಕೆ ಪಕ್ಷದ ತೆಕ್ಕೆಯಲ್ಲಿರುವ ಸ್ಟಾಲಿನ್ ಪ್ರತಿನಿಧಿಸಿರುವಂತ ಉತ್ತರ ಮದ್ರಾಸ್ ಕ್ಷೇತ್ರಕ್ಕೆ ವಿಜಯ್ ಲಗ್ಗೆ ಇಟ್ಟಿದ್ದಾಗಿದೆ. ವಿಜಯ್ ಉತ್ತರ ಮದ್ರಾಸ್ ಕ್ಷೇತ್ರದಿಂದ ಸ್ಪರ್ಧಿಸಲು ತಯಾರಿಯನ್ನ ನಡೆಸಿದ್ದಾರೆ. ಇದರಿಂದ ಉತ್ತರ ಮದ್ರಾಸ್ ಕ್ಷೇತ್ರದಲ್ಲಿ ಸಿಎಂ ಸ್ಟಾಲಿನ್ ಮತ್ತು ವಿಜಯ್ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಇದು ಭಾರೀ ಕುತೂಹಲವನ್ನ ಕೂಡ ಕೆರಳಿಸಿದೆ. ಅಲ್ಲದೆ ಉತ್ತರ ಮದ್ರಾಸ್ ಕ್ಷೇತ್ರದ ಮತದಾರರು ಕೂಡ ವಿಜಯ್ ಸ್ಪರ್ಧೆಗೆ ಒಲವು ತೋರಿದ್ದಾರೆ. ಸ್ಟಾಲಿನ್ ಅವರಿಗೆ ವಿಜಯ್ ಹೊಸ ತಲೆನೋವು ತರಿಸಿದ್ದಾರೆ. ಹೇಳಿ ಕೇಳಿ ಉತ್ತರ ಮದ್ರಾಸ್ ವಿಧಾನಸಭಾ ಕ್ಷೇತ್ರ ಡಿಎಂಕೆ ಭದ್ರಕೋಟೆಯಾಗಿದ್ದು, ವಿಜಯ್ ಎಂಟ್ರಿಯಿಂದಾಗಿ ಸ್ಟಾಲಿನ್ಗೆ ಸಂಕಷ್ಟ ತಂದೊಡ್ಡಿದೆ. ವಿಜಯ್ ಎಂಟ್ರಿಯಿಂದ ಕ್ಷೇತ್ರದ ಮತಗಳು ಇಬ್ಬಾಗವಾಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಜನರು ಈಗಾಗಲೇ ತಮ್ಮ ಮನಸ್ಸಿನಿಂದ ಡಿಲೀಟ್ ಮಾಡಿರುವಂತಹ ಪಕ್ಷಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಅನ್ನೋದೇ ವಿಜಯ್ ಅವರ ಆಲೋಚನೆ. ಹೀಗಾಗಿ ಟಿವಿಕೆ ಪಕ್ಷ ಮೈತ್ರಿಯನ್ನು ಒಪ್ಪಿಕೊಂಡಿಲ್ಲ. ಅಧಿಕಾರದಲ್ಲಿ ಯಾರು ಇದ್ದಾರೋ ಅವರನ್ನ ಮುಖ್ಯವಾಗಿ ಗುರಿಯಾಗಿಸಿಕೊಂಡ್ರೆ ಸ್ಪರ್ಧೆಯಲ್ಲಿ ನಮ್ಮ ಹಾದಿ ಸುಗಮ ಎಂಬುದು ವಿಜಯ್ ತಂತ್ರಗಾರಿಕೆ. ಹಾಗಾಗಿ ವಿಜಯ್ ನೇರವಾಗಿ ಅಧಿಕಾರದಲ್ಲಿರುವಂತಹ ಡಿಎಂಕೆ ಪಕ್ಷವನ್ನೇ ಟಾರ್ಗೆಟ್ ಮಾಡಿದ್ದು, ಚುನಾವಣಾ ಕಣದಲ್ಲಿ ಟಿವಿಕೆ ಹಾಗೂ ಡಿಎಂಕೆ ನಡುವೆ ನೇರ ಸಮರ ಏರ್ಪಟ್ಟಿದೆ. ಸ್ಟಾಲಿನ್ ಸರ್ಕಾರ ಚುನಾವಣೆ ಹತ್ತಿರವಿರುವಾಗಲೇ 1.31 ಕೋಟಿ ಮಹಿಳೆಯರ ಖಾತೆಗಳಿಗೆ ತಲಾ 5,000 ರೂಪಾಯಿ ಜಮಾವಣೆ ಮಾಡಿದೆ. ಇದು ಮಹಿಳಾ ಮತದಾರರನ್ನು ಓಲೈಸಲು ಡಿಎಂಕೆ ಬಳಸಿದ ಪ್ರಬಲ ತಂತ್ರಗಾರಿಕೆ. ತಮಿಳುನಾಡಿನ ರಾಜಕಾರಣದಲ್ಲಿ ಇದು ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ ಕುರಿತು ವಿಜಯ್ ನೀಡಿರುವಂತಹ ಹೇಳಿಕೆ ಇದೀಗ ವೈರಲ್ ಆಗಿದೆ. ಸ್ಟಾಲಿನ್ ಸರ್ಕಾರ ಹಾಕಿರುವಂತ ಹಣ ನಿಮ್ಮದೇ, ಅದನ್ನ ತೆಗೆದುಕೊಂಡು ಅವರ ಕಿವಿಯಲ್ಲಿ ವಿಷಲ್ನಿಂದ ಊದಿರಿ ಎಂದು ವಿಜಯ್ ಟೀಕಾಸ್ತ್ರ ಬೀಸಿದ್ದಾರೆ. ಹೀಗೆ ವಿಜಯ್ ದಾಳವನ್ನಂತೂ ಉರುಳಿಸಿದ್ದು ಸ್ಟಾಲಿನ್ ಅವರ ನಿದ್ದೆಗೆಡಿಸಿದೆ. வண்டியா கொண்டாந்து குட்டுவாங்க. 1000, 2000, 3000, 4000, 5000 சாமி மேல சத்தியெல்லாம் வாங்குவாங்க. அப்படிதான் இத்தனை வருஷமா உங்களை ஏமாத்தி இருக்கிறாங்க. வாங்கிக்கங்க, சந்தோஷமா வாங்கிக்கங்க. எல்லாம் உங்க பணம் தான். வாங்கிக்கிட்டு அவங்க காதிலேயே விசில ஊதி அனுப்புங்க. எப்படி? அவங்க செவிலேயே விசில ஊதி அனுப்புங்க. அப்படியே அந்த தமிழ்நாட்டுக்கும் என்டிஏவுக்குமான ஒரு எலெக்ஷன் சொல்றீங்க. எங்களுக்கு புரியலையே சார், இது என்ன லாஜிக்னு எங்களுக்கு புரியலையே. உண்மையிலே இந்த எலெக்ஷன் எதுக்கான எலெக்ஷன் சொல்லட்டுமா? தமிழ்நாட்டு மக்களுக்கும் ஊழலுக்கும் நடக்கிற போர், தமிழ்நாட்டு மக்களுக்கும் லஞ்சத்துக்கும் நடக்கிற போர், தமிழ்நாட்டு மக்களுக்கும் இந்த நிர்வாகத்தை சரியா செய்யாத இந்த திமுக அரசுக்கும் நடக்கிற போர், அதாவது தமிழ்நாட்டு மக்களுக்கும் உங்க ஆட்சிக்கும் நடக்கிற போர், தமிழ்நாட்டு மக்களுக்கும் ஸ்டாலின் சாருக்கும் நடக்கிற போர். இன்னும் சுருக்கமா சொல்லணும்னா விஜய்க்கும் ஸ்டாலின் சாருக்கும் நடக்கிற போர். இதுக்கு நடுவுல இந்த என்டிஏ டெல்லி இதெல்லாம் என்ன லாஜிக்னே புரிய மாட்டேங்குது சார். தமிழ்நாடு தான் விஜய், இந்த விஜய் தான் தமிழ்நாடு. தூய சக்தி டிவிகேவுக்கும் தீய சக்தி டிஎம்கேவுக்கும் தான் இந்த போர்.
ಒಟ್ಟಾರೆ ದ್ರಾವಿಡ ನೆಲದಲ್ಲಿ ಕದನ ಕಣ ಕಾವೇರಿದೆ ಅಂತಾನೆ ಹೇಳ್ಬೋದು. ಸಿಎಂ ಸ್ಟಾಲಿನ್ ಹಾಗೂ ವಿಜಯ್ ದಳಪತಿ ನಾನಾ ನೀನಾ ಅಂತ ಪ್ರತಿಷ್ಠೆಗೆ ಇಳಿದಿದ್ದಾರೆ. ಆದರೆ ಅಂತಿಮವಾಗಿ ತಮಿಳುನಾಡಿನ ಮತದಾರರು ಈ ಇಬ್ಬರಲ್ಲಿ ಯಾರ ಕೈ ಹಿಡಿಯಲಿದ್ದಾರೆ, ಅಥವಾ ಇವರಿಬ್ಬರೂ ಅಲ್ಲದೆ ಪ್ರತಿಪಕ್ಷ ಎಐಎಡಿಎಂಕೆ ಕೈ ಹಿಡಿಯುತ್ತಾರಾ ತಮಿಳರು? ಮೊದಲೇ ಭಾವನಾತ್ಮಕ ಜೀವಿಗಳಾದ ತಮಿಳುನಾಡಿನ ಜನರ ಏನು ನಿರ್ಧಾರ ಎಂಬುದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.